ಕೋಲಾರ ಜಿಲ್ಲಾ ತಿಗಳ ವನ್ಯಕುಲ ಕ್ಷತ್ರಿಯ ಸಮನ್ವಯ ಸಮಿತಿ ಅಧ್ಯಕ್ಷರು ಹಾಗೂ ರಾಜ್ಯ ಮಹಾಸಭಾದ ಅಧ್ಯಕ್ಷರು. ನಾವೇನು 30ನೇ ತಾರೀಕು ನಮ್ಮ ಜನಾಂಗದ ವಿಜೃಂಭಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಅಂಗವಾಗಿ ಎಲ್ ಎ ಮಂಜುನಾಥ್ ಅವರಿಗೆ, ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರು, ಹಾಗೂ ಬಾಲಾಜಿಯವರು, ಜವಳಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಮಂಡಳಿ ಉಪಾಧ್ಯಕ್ಷರು, ಇವರಿಬ್ಬರಿಗೂ ಸನ್ಮಾನ ಕಾರ್ಯಕ್ರಮ ಕೋಲಾರ ಚೆನ್ನಯ್ಯ ರಂಗಮಂದಿರದಲ್ಲಿ 30ನೇ ತಾರೀಕು 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಕುಲಬಾಂಧವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಎಲ್ಲ ಕುಲಬಾಂಧವರನ್ನ ಕಳಕಳಿಯಿಂದ ಪ್ರಾರ್ಥಿಸ್ತೇನೆ. ಅದೇ ರೀತಿಯಾಗಿ ತಮಗೆ ಅನುಕೂಲ ಇದ್ದರೆ ಅವರವ್ರ ತಾಲೂಕಲ್ಲಿ ಅವರು ಪ್ರೆಸ್ ಮೀಟು ಕೂಡ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಈ ಮೂಲಕ ತಮಗೆ ತಿಳಿಸಕ್ಕೆ ಇಚ್ಛಿಸ್ತೇನೆ. ನಮ್ಮ ಮಠಾಧೀಶರು ಶ್ರೀ 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 ಪ್ರಣವಾನಂದಪುರಿ ಮಹಾಸ್ವಾಮಿಗಳು ಹಾಗೂ ತಾಯಿ ಮಂಜುನಾಥ್ ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಸ್ವಾಮೀಜಿ ಜೊತೆಗೆ ಮಂತ್ರಿಗಳಾದ ಕೆ ಎಚ್ ಮುನಿಯಪ್ಪನವರು, ರಾಮಲಿಂಗಾರೆಡ್ಡಿ ಅವರು, ಜಮೀರ್ ಅಹಮದ್ ಖಾನ್ ಅವರು ಹಾಗೂ ಬೈತಿ ಸುರೇಶ್ ಅವರು, ಇನ್ನೂ ಕೆಲವರು ಮಂತ್ರಿಗಳು ಬರೋರಿದ್ದಾರೆ. ಅದರ ಜೊತೆಗೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು MLCಗಳು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಹೇಳ್ಕೊಡ್ತೀನಿ. ನನ್ನ ಹೆಸರು ಫಲ್ಗುಣ ಅಂತ, ಕೋಲಾರ ಜಿಲ್ಲಾ ತಿಗಳ ವನ್ಯಕುಲ ಕ್ಷತ್ರಿಯ ಪ್ರಧಾನ ಕಾರ್ಯದರ್ಶಿ. ಸಮಾಜದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ನಿಗಮವನ್ನು ರಚನೆ ಮಾಡಿ ಆ ನಿಗಮದಲ್ಲಿ ತಿಗಳ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಅಧ್ಯಕ್ಷರನ್ನ ಕೋಲಾರ ಜಿಲ್ಲೆಯವರಾದಂಥ ಎಲ್ ಎ ಮಂಜುನಾಥ್ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಅದರ ಪ್ರಯುಕ್ತವಾಗಿ ಇಡೀ ಜಿಲ್ಲೆಯ ಎಲ್ಲ ಕುಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಸರ್ಕಾರಕ್ಕೆ ಒಂದು ಅಭಿನಂದನೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ 30/8/2026 ಚೆನ್ನಯ್ಯ ರಂಗಮಂದಿರದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕುಲ ಬಾಂಧವರು ಹಾಗೂ ಪಕ್ಷಾತೀತವಾಗಿ ಎಲ್ಲ ಸಮುದಾಯದವರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ಎಲ್ಲರೂ ಸಮುದಾಯದ ಎಲ್ಲ ಯುವಕರು, ಮಹಿಳೆಯರು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ತೇವೆ. ನನ್ನ ಹೆಸರು ಬಿ ಶ್ರೀನಿವಾಸ್ ಅಂತೇಳಿ ಕೋಲಾರ ಜಿಲ್ಲಾ ತಿಗಳ ವನ್ಯಕುಲ ಕ್ಷತ್ರಿಯ ಸಮನ್ವಯ ಸಮಿತಿಯಲ್ಲಿ ಖಜಾನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆ ದಿನಾಂಕ ಏನು ಇವತ್ತು ನಾವು ಏನು ಹೇಳಿ ಬಯಸಿದ್ದೇವೆ ಅಂತ ಹೇಳಿದ್ರೆ, ದಿನಾಂಕ 30/8/2026 ಭಾನುವಾರ 11 ಗಂಟೆಗೆ ಕೋಲಾರದ ಶ್ರೀ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಮ್ಮ ಎಲ್ ಎ ಮಂಜುನಾಥ್ರವರಿಗೆ ಮತ್ತು ನಮ್ಮ ಬಾಲಾಜಿರವರಿಗೆ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ವೆಂಕಟೇಶ್ ಸರ್ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಅಭಿನಂದನಾ ಕಾರ್ಯಕ್ರಮ ಯಾಕಪ್ಪ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಸುಮಾರು ಒಂದು ವರ್ಷಗಳ ಕಾಲದಿಂದ ಎಲ್ಲ ಜಾತಿ ಜನಾಂಗಗಳಿಗೂ ನಿಗಮಗಳಾಗಿತ್ತು. ಆದರೆ ನಮ್ಮ ವನ್ಯಕುಲ ಕ್ಷತ್ರಿಯ ತಿಗಳ ನಿಗಮ ಆಗಿರಲಿಲ್ಲ. ಆ ಒಂದು ಇದನ್ನ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ಮನಮುಟ್ಟುವಂತೆ ನಮ್ಮ ಸಂಘದ ವತಿಯಿಂದ ಅನೇಕ ಬಾರಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಹೋರಾಟ ಮಾಡಿದ್ರಿಂದ ಇವತ್ತು ಸರ್ಕಾರ ಅದನ್ನು ಮನಗಂಡು ನಮಗೂ ಕೂಡ ಇವತ್ತು ಒಂದು ನಿಗಮ ಮಂಡಳಿ, ತಿಗಳ ಅಭಿವೃದ್ಧಿ ನಿಗಮ ಮಂಡಳಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಗುರುತಿಸಿ ಇದು ಮಾಡಿದ್ದಾರೆ. ಆ ಒಂದು ನಿಗಮ ಮಂಡಳಿ ಅಧ್ಯಕ್ಷರಾಗಿ ಇದೇ ನಮ್ಮ ಕೋಲಾರ ಜಿಲ್ಲೆಯವರಾದಂಥ ಶ್ರೀ ಎಲ್ ಎ ಮಂಜುನಾಥ್ ರವರನ್ನ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ. ಇದು ನಮ್ಮ ಜಿಲ್ಲೆಯವರಿಗೆ ನಮಗೆ ತುಂಬಾ ಸಂತೋಷದಾಯಕವಾದಂಥ ಒಂದು ಸಂಗತಿ. ಆದ್ದರಿಂದ ನಾವೇನ್ ಮಾಡಿದಿರಿ, ಇದಕ್ಕೆ ಒಂದು ಸರ್ಕಾರಕ್ಕೆ ಮತ್ತು ಇವರಿಗೆ ಒಂದು ಅಭಿನಂದನಾ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಕುಲಬಾಂಧವರು ಪರವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ನಮ್ಮ ಮಠದ ಶಿವನಾಪುರ ಮಠದ ಸ್ವಾಮೀಜಿಗಳಾದಂಥ ಪ್ರಣವಾನಂದ ಮಹಾಸ್ವಾಮೀಜಿಗಳ ಒಂದು ಸಾನ್ನಿಧ್ಯ ಮತ್ತು ಬುಲ್ಲಳ್ಳಿ ಮಹಾಸ್ವಾಮೀಜಿಗಳ ಸಾಯಿ ಮಂಜುನಾಥ ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಮ್ಮ ಒಂದು
ಮತ್ತೊಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ಶ್ರೀ ದ್ರೌಪದಿ ಧರ್ಮರಾಯ ಸ್ವಾಮಿ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕು, ಅದು ಅವತ್ತು ಉದ್ಘಾಟನೆ ಆಗಲಿದೆ. ಈ ಒಂದು ಉದ್ಘಾಟನಾ ಫಲಕವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದರ ಅಡಿಯಲ್ಲಿ ಇವರ ಜೊತೆಗೆ ನಮ್ಮ ಬೈತಿ ಸುರೇಶ್ ಸರ್ ಅವರು, ಆಮೇಲೆ ಜಮೀರ್ ಅಹಮದ್ ಸರ್ ಅವರು, ನಜೀರ್ ಅಹಮದ್ ಸರ್ ಅವರು, ಆಮೇಲೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಸ್ಥಳೀಯ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಒಂದು ತಿಗಳ ಸಮಾಜದ ಪರವಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಯಾಕಂದ್ರೆ ಇವರೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮಂಜಣ್ಣನವರು ಆಗಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಮಂಜಣ್ಣವರು ಈ ಒಂದು ನಿಗಮ ಮಂಡಳಿ ಅಧ್ಯಕ್ಷರು ಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ. ಅದಕ್ಕೂ ಇವರ ಜೊತೆಯಲ್ಲಿ ಅವ್ರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ಎಲ್ಲ ಸಮಾಜದ ಪರವಾಗಿ ಮತ್ತು ಸಂಘದ ಪರವಾಗಿ ನಾವು ಹಮ್ಮಿಕೊಂಡಿದ್ದೀರಿ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ತಿಗಳ ಸಮಾಜದ ಎಲ್ಲ ಜನಾಂಗದವರು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬರಬೇಕು. ಇದರಲ್ಲಿ ಪಕ್ಷಾತೀತ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಏನೂ ಇಲ್ಲ. ಇವತ್ತು ನಮ್ಮನ್ನು ಗುರುತಿಸಿ ಕೊಟ್ಟಿರೋದಕ್ಕೆ ಪಕ್ಷಾತೀತವಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಜಿಲ್ಲೆಯ ಪರವಾಗಿ, ಸಂಘದ ಪರವಾಗಿ, ನಮ್ಮ ಜನಾಂಗದ ಪರವಾಗಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀರಿ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು 2,000 ರಿಂದ 3,000 ಜನ ಬರ್ಬೋದು ಅಂತ ಹೇಳ್ಬಿಟ್ಟು ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೀರಿ. ಬರೋರು ಆಮೇಲೆ ಈ ಒಂದು ಕಾರ್ಯಕ್ರಮವನ್ನ ಐಬಿಯಿಂದ ಒಂದು ಏನು ಈ 3 ಜನ ಇದ್ದಾರೆ, ಅದ್ರ ಜೊತೆಯಲ್ಲಿ ಸ್ವಾಮೀಜಿಗಳನ್ನು ಸೇರಿಸ್ಕೊಂಡು ಒಂದು ಮೆರವಣಿಗೆಯನ್ನು ಕೂಡ ಹೋಗ್ಬೇಕು ಅನ್ಕೊಂಡು ಹಮ್ಮಿಕೊಂಡಿದ್ದೀರಿ. ಆದ್ದರಿಂದ ಮಾಧ್ಯಮದ ಮುಖಾಂತರ ನಾವು ಇದನ್ನ ನಿಮ್ಗೆ ತಿಳಿಸ್ತಾ ಎಲ್ಲ ಜನರು ಸರಿಯಾಗಿ ಸಮಯಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಹೆಸರು HR ನಾರಾಯಣಸ್ವಾಮಿ, ಓಳೂರು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಹಾಗೂ ಜಿಲ್ಲಾ ತಿಗಳ ಸಮನ್ವಯ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇರ್ತಕ್ಕಂಥ ಉದ್ದೇಶ ಈಗಾಗಲೇ ತಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ವಿಷಯ ಗೊತ್ತಿರುತ್ತೆ. ಕಾರಣ, ನಮಗೆ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನವನ್ನ ಮೊಟ್ಟ ಮೊದಲನೇದಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಮಾನ್ಯ ಘನ ಸರ್ಕಾರ ಕೊಟ್ಟಿರೋದ್ರಿಂದ ಈ ಒಂದು ಸರ್ಕಾರದಲ್ಲಿ ಈಗ ಇರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ರಿಂದ 50 ಲಕ್ಷ ಜನ ತಿಗಳ ಜನಾಂಗದವರಿದ್ದಾರೆ. ಈ ಜನಾಂಗದ ಏಳಿಗೆಗಾಗಿ ಈ ಒಂದು ನಿಗಮ ಮಂಡಳಿ ಒಂದು ಮೂಲ ಕಾರಣ ಆಗ್ಬೋದು. ಇದಕ್ಕೆ ಈಗ ಒಂದು ಗಿಡ ನೆಟ್ಟು ನೀರೆರೆದಿದ್ದಾರೆ ಮಾನ್ಯ ಸರ್ಕಾರ. ಈ ಒಂದು ಈ ಗಿಡಕ್ಕೆ ಹೆಚ್ಚು ನೀರನ್ನ ಉಣಿಸಿ ಹೆಮ್ಮರವಾಗಿ ಬೆಳೆಸ್ತಕ್ಕಂಥ ಒಂದು ಕೈಂಕರ್ಯವನ್ನ ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಜವಾಬ್ದಾರಿಯನ್ನ ತೆಗೆದುಕೊಂಡು ಈ ಒಂದು ಸಂಘಕ್ಕೆ ಹೆಚ್ಚಿನ ಅನುದಾನವನ್ನ ನೀಡಿ ಬೆಳೆಸಬೇಕು, ಜನಾಂಗವನ್ನ ಉದ್ಧಾರ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ದಿನಾಂಕ 30/8/2026 11 ಗಂಟೆಗೆ ಕೋಲಾರ ಜಿಲ್ಲೆಯ ಎಲ್ಲ ಜನಾಂಗದ ದೇವಸ್ಥಾನದ ಗೌಡ್ರು, ಯಜಮಾನರು, ಗಣಾಚಾರಿಗಳು ಎಲ್ಲರೂ ಆಗಮಿಸಿ ಗ್ರಾಮಸ್ಥರ ನಮ್ಮ ಕುಲದವರನ್ನೆಲ್ಲ ಕರೆದುಕೊಂಡು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ದೇವಸ್ಥಾನದ ಎಲ್ಲ ಗೌಡ್ರು, ಯಜಮಾನರು, ಗಣಾಚಾರಿಗಳಿಗೂ ಮನವಿ ಮಾಡಿಕೊಳ್ಳುತ್ತಾ, ಹಾಗೂ ಈ ಒಂದು ಇನ್ನ ಇರ್ತಕ್ಕಂಥ ಕುಲಬಾಂಧವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ನಾನು ಜನಾಂಗದವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ.